ಸೊ ಓಕೆ, ಅಂದರೆ ನೀವು ಸ್ಯಾಂಡಲ್ವುಡ್ಡಲ್ಲಿ ಅಬ್ಸರ್ವ್ ಮಾಡಿರ್ತೀರ ಈ ವರ್ಷ ಫಸ್ಟ್ ಹಾಫಲ್ಲಿ ಯಾವುದು ಕೂಡ ಅಂತ ಹಿಟ್ ಸಿನಿಮಾ ಬರಲಿಲ್ಲ. ಇನ್ನೊಂದು ಕಡೆ ಅದೇ ನಮ್ಮ ಈ ಕೇರಳ ಮಲಯಾಳಂ ಫಿಲಮ್ ಇಂಡಸ್ಟ್ರಿ ನೋಡಿದ್ರೆ ಚಿಕ್ಕ ಅಲ್ಲಿ ಯಾರು ಸ್ಟಾರ್ಗಳೇ ಇರಲ್ಲ, ಕತೆ ಚೆನ್ನಾಗಿರುತ್ತೆ, ಹಿಟ್ ಆಗುತ್ತೆ, ಕೋಟಿ 100 ಕ್ರೋರ್ ಕ್ಲಬ್ಬಿಗೆಲ್ಲ ಸೇರಿದೆ. ಸೊ ನೀವೊಬ್ಬರು ಫಿಲಮ್ ಇಂಡಸ್ಟ್ರಿಯ ಒಂದು ಭಾಗ ಆಗಿ ಅಲ್ಲಿರೋದ್ರಿಂದ ಕೇಳ್ತಾ ಇದ್ದೀನಿ, ಒಂದು ಫಿಲಮ್ಗೆ ಸ್ಟಾರ್ ಇಂಪಾರ್ಟೆಂಟ್ ಆಗ್ತಾರ, ಕತೆ ಇಂಪಾರ್ಟೆಂಟ್ ಆಗುತ್ತೆ? ಸರ್, ಕತೆಯ ತುಂಬ ಇಂಪಾರ್ಟೆಂಟ್ ಸರ್. ಈಗ ಯಾವುದೇ ಸ್ಟಾರ್ ಆದರೂ ಕೂಡ ಕತೆ ಚೆನ್ನಾಗಿಲ್ಲ ಅಂದರೆ ಜನ ನೋಡಲ್ಲ, ಡೆಫಿನೆಟ್ಲಿ ನೋಡಲ್ಲ. ಸೊ ಈವನ್ ಮಲಯಾಳಂ ಇಂಡಸ್ಟ್ರಿ ನಾವು ಹೇಳ್ತೀವಿ, ನಮ್ಮ ಇಂಡಸ್ಟ್ರಿಯಲ್ಲೂ ನಟರ ವಿಚಾರದಲ್ಲಿ ನಾವು ಟಾಪಲ್ಲಿದ್ದೀವಿ. ನಿರ್ದೇಶಕರು ಅದ್ಭುತವಾದ ನಿರ್ದೇಶಕರಿದ್ದಾರೆ, ಟೆಕ್ನಿಷಿಯನ್ಸು ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ರೈಟರ್ಸು ಇದ್ದಾರೆ, ಬಟ್ ಅವರಿಗೆ ಸರಿಯಾದ ಸಂಭಾವನೆ ಆಗಿರ್ಬೋದು, ಸರಿಯಾದ ಸಮಯ ಆ್ಯಂಡ್ ಅವ್ರನ್ನ ಹುಡುಕಿ ಸರಿಯಾದ ತಂಡ ಸೇರಿಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಕೊರತೆ ಅಂತ ಅನಿಸುತ್ತೆ. ಸೊ ಅದು ಆ ವಿಚಾರ ಇಲ್ಲಾದರೂ ಆದರೆ ಎಲ್ಲ ತಂಡ ಒಂದು ರೈಟಿಂಗ್ ಟೀಮ್ ಅಂತ ಮಾಡಿಕೊಂಡ್ರೆ, ನಿರ್ದೇಶಕರು ಎಲ್ಲ ರೈಟಿಂಗ್ ಟೀಮ್ ಅಂತ ಮಾಡಿಕೊಂಡು ಅದು ಮಾಡಿದ್ರೆ ಸೊ ನಾವು ಕೂಡ ತುಂಬ ಚೆನ್ನಾಗಿ ಸಿನಿಮಾಗಳನ್ನು ಮಾಡ್ತೀವಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಬೇರೆ ಏನೂ ಕೊರತೆ ಇಲ್ಲ, ರೈಟಿಂಗ್ಗೆ ಪ್ರಾಮುಖ್ಯತೆಯನ್ನು ಕೊಡೋದನ್ನ ಇನ್ನೊಂಚೂರು ಜಾಸ್ತಿ ಮಾಡಿಕೊಂಡ್ರೆ ಮೇ ಬಿ ನಾವು ಸೌತಲ್ಲಿ ನಾವು ಟಾಪ್ ಆಗ್ತೀವಿ ಅನ್ಸುತ್ತೆ ನನಗೆ. ಓಕೆ, ಅಂದರೆ ಇತ್ತೀಚೆಗೆ ಅದು ಸ್ವಲ್ಪ ಬೆಟರ್ ಅಂತ ಅನಿಸ್ತಿದೆಯಾ? ಅಂತ ಆಗ್ತಿದೆ, ಬೆಟರ್ ಆಗ್ತಿದೆ, ಇನ್ನೂ ತುಂಬ ಆಗಬೇಕು. ಇನ್ನು ಪ್ರಮೋದ್ ಅವರೇ, ಕಾಂತಾರದಲ್ಲಿ ಇಟ್ಕೊಟ್ಟಿದ್ರಿ ಆ ಒಂದು ಫಿಲಮಲ್ಲಿ, ಕಾಂತಾರ ಚಾಪ್ಟರ್ 1 ಕೂಡ ನಿಮಗೆ ಮತ್ತೆ ಅವಕಾಶ ಸಿಕ್ತು, ಅದರಲ್ಲೂ ಕೂಡ ಒಂದು ಹಿಟ್ ಸಾಂಗ್ ಕೊಟ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಒಂದು ದೊಡ್ಡ ಹಿಟ್ ಅಂತ ಆದಾಗ, ಒಂದು ಸಿಂಗಾರ ಸಿರಿ ಅಂತ ಹಿಟ್ ಆದಾಗ, ಸೊ ಮತ್ತೆ ಇನ್ನೊಂದು ಅವಕಾಶ ಬಂದಾಗ ಅದು ದೊಡ್ಡ ಜವಾಬ್ದಾರಿ ಇರುತ್ತೆ. ಏನು ಬರೆಯೋದು, ಅದನ್ನ ಮೀರ್ಸಿ ಏನೋ ಬರೀಬೇಕು ಅನ್ನೋದೊಂದು. ಸೊ ಆ ಜವಾಬ್ದಾರಿಗಳ ಅದನ್ನೆಲ್ಲ ಒಂಚೂರು ತಲೆಯಿಂದ ಆಚೆ ಹಾಕಿ ಈ ಸಿನಿಮಾಗೆ ಏನು ಬೇಕು, ಆ ಟ್ಯೂನ್ಗೆ ಏನು ಬೇಕು ಅಂತ ಯೋಚನೆ ಮಾಡಿ ಬರೆದಿದ್ದು. ಬಟ್ ಆ ಹಾಡು ಆಗೋ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು ಈ ಸರ್ತಿ. ಲಾಸ್ಟ್ ಟೈಮ್ ನನಗೆ ತುಂಬ ಟೈಮ್ ರಿಷಬ್ ಸರ್ ಜೊತೆ, ಅದ್ರಿ ಸರ್ ಜೊತೆ ಕೂತು ಅದು ಕೆಲಸ ಮಾಡೋಕ್ಕೆ ಅಷ್ಟು ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಈ ಸರ್ತಿ ನಾನು ಆಲ್ಮೋಸ್ಟ್ 1 ಮಂತ್ ಕುಂದಾಪುರದಲ್ಲೇ ಇದ್ದು ದಿನ ಸಂಜೆ ಆಫೀಸ್ಗೆ ಹೋಗ್ತಿದ್ದೆ. ಅಲ್ಲೇ ಎಡಿಟಿಂಗ್ ನಡೆಯೋದು, ಒಂದು ಕಡೆ ಡಬ್ಬಿಂಗ್ ನಡೀತಾ ಇತ್ತು ಬಸರೂರಲ್ಲಿ, ಕುಂದಾಪುರದಲ್ಲಿ ಎಡಿಟಿಂಗ್ ನಡೀತಾ ಇತ್ತು, ಟ್ರೈಲರ್ ಕಟ್ ಮಾಡ್ತಾಯಿದ್ರು, ಒಂದು ಕಡೆ ಮ್ಯೂಸಿಕ್ ನಡೀತಿದೆ, ಇನ್ನೊಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಒಂದಿಷ್ಟು CG ವರ್ಕ್ಗಳದೇನೋ ಫಾಲೋಅಪ್ಗಳು ನಡೀತಿದೆ. ಈ ಥರ ಎಲ್ಲ ಪ್ರೋಸೆಸ್ ನಡೀತಾ ಇರೋಲ್ಲಿ ನಾನು ಹೋಗಿ ಕೂತ್ಕೊಂಡು ಬರೆಯೋದು, ಸರ್ಗೆ ತೋರಿಸೋದು, ಅವ್ರದ್ದೇನೋ ಒಂದು ಇನ್ಪುಟ್ಸ್ ಕೊಡೋರು, ಆಮೇಲೆ ಅದನ್ನು ಅಜ್ಜು ಸರ್ ಫ್ರೀ ಇದ್ದಾಗ ಹಾಡಿಸಿ ಅವರಿಗೆ ಕೇಳಿಸ್ತಿದ್ವಿ. ಸೊ ಈ ಥರ ಹಾಡಿನ ಪ್ರೋಸೆಸ್ ಜೊತೆಗೆ ರಿಷಬ್ ಸರ್ನ ತುಂಬ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ಸಿಕ್ತು. ಅಂದರೆ ನಾವು ಲೈಫಲ್ಲಿ ಯಾವಾಗ ಹೇಳ್ತಿದ್ವಿ ಎಷ್ಟು ಪ್ರೆಷರ್ ಅಂತ. ಸೊ ಅಷ್ಟು ಪ್ರೆಷರನ್ನು ಒಬ್ಬ ವ್ಯಕ್ತಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಆ್ಯಕ್ಟಿಂಗ್ ಆಗಿರ್ಬೋದು, ಆ ಟೈಮಲ್ಲಿ ಮತ್ತೆ ಪ್ಯಾಚ್ ವರ್ಕ್ ಶೂಟ್ ಮಾಡ್ತಿದ್ದಾರೆ, CG ವರ್ಕ್ ದೊಡ್ಡ ಪ್ರೆಷರ್ ಅದು. ಸೊ ಆ ಪ್ರೆಷರ್ ಮಧ್ಯೆ ಅಷ್ಟೊಂದು ಅಂದರೆ ಪ್ರತಿಯೊಂದು ಶಾರ್ಟ್ಸ್ ಚೆಕ್ ಮಾಡಬೇಕು. ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ತುಂಬ ನಿದ್ದೆಗೆಟ್ಟೆಲ್ಲ ಕೆಲಸ ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಾರ್ಯವೈಖರಿಯನ್ನು ನೋಡೋವಂಥ ಒಂದು ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಅದು ತುಂಬ ಒಂದು ಜೀವನ ಪಾಠ ಕೂಡ ಆಯ್ತು ನನಗೆ. ಒಂದು ಪ್ರೆಷರ್, ನಮಗೇನಾದರೂ ಪ್ರೆಷರ್ ಅಂತ ಬಂದಾಗ ಆ ಪ್ರೆಷರ್ ಮುಂದೆ ಇದೇನು ಪ್ರೆಷರು ಅನ್ನೋ ಥರನೂ ಒಂದು ಅನಿಸೋದು ನನಗೆ. ಸೊ ಅಲ್ಲಿ ಅವರ ಒಡನಾಟ ತುಂಬ ಚೆನ್ನಾಗಿತ್ತು ನನಗೆ. ಸೊ ಆ ಎಲ್ಲ ಒಂದು ಅನುಭವ ಕೊಡ್ತು ಈ ಕಾಂತಾರ ನನಗೆ. ಆ ಕಾಂತಾರದಲ್ಲಿ ಏನು ಮಿಸ್ ಆಗಿತ್ತು ಅವ್ರ ಜೊತೆ ಕಳೆಯೋದಕ್ಕೆ, ಅದು ಈ ಕಾಂತಾರದಲ್ಲಿ ಸಿಕ್ತು. ಆ್ಯಂಡ್ ಹಾಡಿನ ಬರವಣಿಗೆಯಲ್ಲಿ ತುಂಬ ವರ್ಷನ್ಸ್ಗಳು ಬರಿತಾ ಆ್ಯಂಡ್ ಕಾಂತಾರ ಅಂತ ಬಂದಾಗ, ಆ್ಯಂಡ್ ಅಜ್ಜು ಸರ್ ಕಂಪೋಸಿಷನ್ ಅಂತ ಬಂದಾಗ ನಿಮಗೆ ಮೀಟ್ರಿಂಗ್ಗಳು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ತುಂಬ ಜಾಗ ಇರಲ್ಲ ನಿಮಗೆ, ಆ್ಯಂಡ್ ವರ್ಡ್ಸ್ಗಳು ನಿಮಗೆ ಕೂರ್ಸೋದಕ್ಕಾಗಿರ್ಬೋದು, ಅದು ಕೂತ್ರೆ ಆ ಕೂತಾಗ ಒಂದು ಒಳ್ಳೆ ಸೌಂಡ್ ಬರುತ್ತೆ. ಆ ವರ್ಡ್ ಯಾವುದು ಅಂತ ಹುಡ್ಕೋದೇ ನಮಗೆ ತುಂಬ. ಈಗ ಸಿಂಗಾರ ಸಿರಿಯಗೆ ಆಗಿರ್ಬೋದು, ಅದು ಯಾವುದೋ ಒಂದು ವರ್ಡ್ ಬೇಕಲ್ಲಿ, ಆ ವರ್ಡ್ ಹಾಕಿದಾಗ ಅದೊಂದು ಮ್ಯಾಜಿಕ್ ಆಗುತ್ತೆ. ಆ ವರ್ಡ್ ಏನು ಅನ್ನೋ ಒಂದು ಸರ್ಚ್ ಮಾಡೋದಿರುತ್ತಲ್ಲ, ಅದು ತುಂಬ ಟೈಮ್ ಟೇಕಿಂಗ್ ಪ್ರೋಸೆಸ್ ಆಗಿತ್ತು. ಸೊ ಆ ಹಿಂದಿನ ಹಿಟ್ ಏನಾಗಿದೆ ಅದನ್ನೆಲ್ಲ ಮೀರಿ ನಮಗೆ ಒಂದು ಇನ್ನೊಂದು ಈ ಸಿನಿಮಾಗೆ ಏನು ಬೇಕು, ಆ ಕ್ಯಾರೆಕ್ಟರ್ಗೆ ಏನು ಬೇಕು, ಆ ಸಿಚುವೇಶನ್ಗೆ ಏನು ಬೇಕು, ಅದು ಕೂಡ ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಸೊ ಹಾಗಾಗಿ ಆ ನಿಟ್ಟಿನಲ್ಲೇ ಕೆಲಸ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನೆಕ್ಸ್ಟ್ 2 ಕೂಡ ಕಂಟಿನ್ಯೂ ಆಗೋ ಚಾನ್ಸ್ ಇದೆಯಾ? ಗೊತ್ತಿಲ್ಲ, ಅದಿನ್ನು ಇಲ್ಲ. ಓಕೆ, ಹಂಗೆ ಸೀಕ್ರೆಟ್ ಮಾಡ್ತಾ ಇದ್ದೀರಾ, ಹಂಗೆ ಇರಲಿ. ನೆಕ್ಸ್ಟ್ ನೀವೇ ಅಪ್ಡೇಟ್ ಮಾಡಿ ಆ ಥರ ಏನಾದರೂ. ಖಂಡಿತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.